ಈ ಸುಡ್ತಾ ಇರೋ ಬಿಸಿಲಿಗೆ ಕರ್ಬೂಜ ಹಣ್ಣಿಂದ ಒಂದು ಜ್ಯೂಸ್ನ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸಖತ್ತಾಗಿರುತ್ತೆ. ಈ ಜ್ಯೂಸ್ನ ಮನೆಯಲ್ಲಿ ಚಿಕ್ಕವರಿಂದ ದೊಡ್ಡೋರವರೆಗೂ ಎಲ್ಲರೂ ಎಂಜಾಯ್ ಮಾಡಿಕೊಂಡು ಕುಡಿತಾರೆ, ಅಷ್ಟು ಚೆನ್ನಾಗಿರುತ್ತೆ. ನಮಸ್ತೆ, ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಕರ್ಬೂಜ ಹಣ್ಣನ್ನು ತೊಗೊಂಡಿಟ್ಕೊಂಡಿದ್ದೀನಿ. ಇದನ್ನು ಅರ್ಧ ಭಾಗವಾಗಿ ಕಟ್ ಮಾಡಿಬಿಟ್ಟು ಈ ಬೀಜನೆಲ್ಲ ತೆಗೆದುಬಿಡಬೇಕು. ಇದನ್ನು ನಾನು ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ, ಯಾಕಂದರೆ ಆಮೇಲೆ ಇದನ್ನ ಒಣಗಿಸ್ಬಿಟ್ಟು ಬೀಜನ ತಿನ್ನೋದಕ್ಕೆ ನನಗೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ. ಈಗ ಒಂದು ಸ್ಪೂನಿಂದ ಹಣ್ಣನ್ನೆಲ್ಲನೂ ನೀಟಾಗಿ ತಗೊಂಬಿಡೋಣ. ನೋಡಿ, ಸ್ಪೂನಲ್ಲಿ ತೆಗೆದ್ರೆ ಬಹಳ ಬೇಗ ಚೆನ್ನಾಗಿ ಬಂದ್ಬಿಡುತ್ತೆ. ನೋಡಿ, ಈ ಥರ ಎಲ್ಲ ಹಣ್ಣನ್ನು ತೆಗೆದು ನಾನು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರನ್ನ ತಗೊಂಡು ಈ ಹಣ್ಣೆಲ್ಲ ಹಾಕ್ಕೊಂಡು ನುಣ್ಣಗೆ ನಾವು ಬ್ಲೆಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ನುಣ್ಣಗೆ ಬ್ಲೆಂಡ್ ಮಾಡ್ಕೊಳ್ಳೋಣ. ಸಖತ್ತು ಟೇಸ್ಟಿಯಾಗುತ್ತೆ ಈ ರೆಸಿಪಿ. ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ರುಬ್ಬಿರೋ ಜ್ಯೂಸನ್ನ ಒಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು 25ರಿಂದ 30 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇದನ್ನು ತಣ್ಣಗೆ ಮಾಡ್ಕೋಬೇಕು. ಅಷ್ಟೊತ್ತಿಗೆ ನಾವು ಸ್ಟವ್ ಹಚ್ಚಿ ಒಂದು ಅಗಲವಾಗಿರೋ ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು 2 ಗ್ಲಾಸಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ 2 ಟೀ ಸ್ಪೂನಷ್ಟು ನೈಲಾನ್ ಸಬ್ಬಕ್ಕಿ ಅಂತ ಸಿಗುತ್ತೆ, ಅದನ್ನು 10ರಿಂದ 15 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ಕುದೀತಾ ಇರೋ ನೀರಲ್ಲಿ ಸೇರಿಸ್ಕೊಂಡು ಒಂದು 10ರಿಂದ 15 ನಿಮಿಷ ಬೇಯಿಸ್ಕೋಬೇಕು. ಈ ಸಬ್ಬಕ್ಕಿ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು, ಪಚನ ಕ್ರಿಯೆಗೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನಾನು ಈ ಜ್ಯೂಸಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಒಂದು 10ರಿಂದ 15 ನಿಮಿಷ ಬೇಯಿಸ್ಕೋಬೇಕು. ಈ ಥರ ಗ್ಲಾಸ್ ಥರ ಆಗುತ್ತೆ ಶೈನಿಂಗ್ ಆಗಿ, ಆವಾಗ ಇದು ಬೆಂದಿದೆ ಅಂತ ಅರ್ಥ. ಈಗ ನಾನು ಅರ್ಧ ಲೀಟ್ರಷ್ಟು ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಈ ಥರ ಗ್ಲಾಸ್ ಥರ ಆಗುತ್ತೆ, ಆವಾಗ ಸಬ್ಬಕ್ಕಿ ಬೆಂದಿದೆ ಅಂತ ಹೇಳ್ಬಿಟ್ಟು ಅರ್ಥ. ಈಗ ಹಾಲನ್ನ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಅಷ್ಟೊತ್ತಿಗೆ ಒಂದು ಚಿಕ್ಕ ಬೌಲ್ನ ತೊಗೊಂಡು ನಾನು 2 ಟೀ ಸ್ಪೂನಷ್ಟು ವೆನಿಲಾ ಕಸ್ಟರ್ಡ್ ಪುಡಿ ಅಂತ ಸಿಗುತ್ತೆ ತೊಗೊಂಡಿದ್ದೀನಿ. ನಿಮಗೆ ಬೇರೆ ಯಾವುದಾದ್ರೂ ಕಸ್ಟರ್ಡ್ ಪುಡಿ ಬೇಕು ಅಂದರೂ ಕೂಡ ತೊಗೋಬೋದು. 5ರಿಂದ 6 ಟೀ ಸ್ಪೂನಷ್ಟು ಹಾಲನ್ನ ಹಾಕ್ಕೊಂಡು ಇದನ್ನು ಗಂಟಿಲ್ದಿರೋ ಥರ ಚೆನ್ನಾಗಿ ನಾವು ಕಲಿಸ್ಕೋಬೇಕು. ನೋಡಿ, ಈ ಥರ ಗಂಟಿಲ್ದಿರ ಕಲಿಸ್ಕೊಂಡು ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಮತ್ತು ಒಂದು ಚಿಕ್ಕ ಬೌಲ್ ತೊಗೊಂಡು 1 ಟೀ ಸ್ಪೂನಷ್ಟು ಸಬ್ಜಾ ಸೀಡನ್ನ ಸೇರಿಸ್ಕೊಂಡು ನೀರಲ್ಲಿ ಹಾಕಿ ನೆನೆಸ್ಕೊತಾ ಇದ್ದೀನಿ. ಸಬ್ಜಾ ಸೀಡು ಬೇಸಿಗೆಯಲ್ಲಿ ಸೇವನೆ ಮಾಡೋದ್ರಿಂದ ದೇಹ ತಂಪಾಗಿಡುತ್ತೆ ಮತ್ತು ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಜ್ಯೂಸಲ್ಲಿ ಸೇರಿಸ್ಕೊಂಡು ನಾವು ಸೇವಿಸ್ತಾ ಬಂದರೆ ದೇಹ ಕೂಡ ತಂಪಾಗಿರುತ್ತೆ, ಆರೋಗ್ಯಕ್ಕೆ ಕೂಡ ಬಹಳನೇ ಒಳ್ಳೆಯದು. ನೋಡಿ, ಹಾಲು ಈಗ ಕುದಿಯೋಕ್ಕೆ ಶುರು ಆಗ್ತಾ ಇದೆ. ತಳ ಹಿಡಿಬಾರ್ದು ಅಂತ ಇದನ್ನು ಸ್ಪೂನಲ್ಲಿ ಆಗಾಗ ತಿರುಗಿಸ್ಕೊಂಡು ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ನಿಮಗೆ ಟೇಸ್ಟ್ಗೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟನ್ನ ಸೇರಿಸ್ಕೊಂಡು ಮತ್ತು ಹಾಲಲ್ಲಿ ಇದನ್ನು 4ರಿಂದ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ಹಾಲು ಚೆನ್ನಾಗಿ ಕುದೀತಾ ಇದೆ. ಈಗ ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಕಸ್ಟರ್ಡ್ ಪುಡಿನ ನಾವು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ನಿಧಾನಕ್ಕೆ ಹಾಲಲ್ಲಿ ಬೆರೆಸ್ಕೊಂಡು ಸ್ಪೂನಲ್ಲಿ ತಿರುಗಿಸ್ತಾ ಇರಬೇಕು, ಇಲ್ದಿದ್ರೆ ಇದು ಗಂಟಾಗ್ಬಿಡುತ್ತೆ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ದಿರೋ ಥರ ಚೆನ್ನಾಗಿ ತಿರುಗಿಸ್ಕೊಂಡು ಮತ್ತೆ ಒಂದು 3ರಿಂದ 4 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಇಷ್ಟು ಗಟ್ಟಿ ಆಗುತ್ತೆ. ಇಷ್ಟು ಗಟ್ಟಿ ಆದರೆ ಸಾಕು. ಸ್ಟವ್ನ ಈಗ ಆಫ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. ಇಲ್ಲಿ ನಾನು 5 ಗೋಡಂಬಿ, 5 ಬಾದಾಮಿ, 5 ಪಿಸ್ತಾನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಜ್ಯೂಸಲ್ಲಿ ಮಿಕ್ಸ್ ಮಾಡಿಕೊಂಡು ಜ್ಯೂಸ್ ಕುಡಿತಾ ಇರುವಾಗ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಪಿಸ್ತಾ ಇಲ್ಲ ಅಂತಂದರೆ ಕ್ಯಾಜು ಇದ್ದರೆ ಕ್ಯಾಜುನೇ ಉಪಯೋಗಿಸ್ಕೋಬೋದು, ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು. ನೋಡಿ, ಹಾಲು ಕಂಪ್ಲೀಟಾಗಿ ತಣ್ಣಗಾಗಿದೆ. ಆರಿದ ಮೇಲೆ ನೋಡಿ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ, ಇಷ್ಟು ಗಟ್ಟಿಗಿದ್ರೆ ಸಾಕು. ಅದಕ್ಕೆ 2 ಟೀ ಸ್ಪೂನ್ ಕಸ್ಟರ್ಡ್ ಪುಡಿನ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡಿದ್ದೀನಿ. ಈಗ ಫ್ರಿಜ್ಜಲ್ಲಿ ತಣ್ಣಗಾಗಕ್ಕೆ ಇಟ್ಟಿದ್ವಲ್ಲ ಆ ಜ್ಯೂಸನ್ನ ತೆಗೆದು ಈ ಹಾಲೊಳಗಡೆ ಬೆರೆಸ್ಕೊಂಬಿಡೋಣ. ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತೇಳ್ಬಿಟ್ಟು, ಇಲ್ಲಿ ನಾವು ಯಾವ ಫುಡ್ ಕಲರ್ನೂ ಉಪಯೋಗಿಸಿಲ್ಲ, ಎಷ್ಟು ಚೆನ್ನಾಗಿದೆ, ನ್ಯಾಚುರಲ್ ಆಗಿದೆ. ಈ ಜ್ಯೂಸನ್ನ ಖಂಡಿತ ಟ್ರೈ ಮಾಡಿ ನೋಡಿ, ಬೇಸಿಗೆಯಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ನೆನೆಸಿಟ್ಟಿರೋ ಸಬ್ಜಾ ಸೀಡನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣ ಸಣ್ಣದಾಗಿ, ಅದು ಕೂಡ ಸೇರಿಸ್ಕೊಂಡು ಡ್ರೈ ಫ್ರೂಟ್ನ ಸೇರಿಸ್ಕೊಂಬಿಡೋಣ. ತುಂಬ ಟೇಸ್ಟಿಯಾಗುತ್ತೆ ಈ ರೆಸಿಪಿ. ಖಂಡಿತ ಟ್ರೈ ಮಾಡಿ. ಮನೇಲಿ ಮಕ್ಕಳಿಂದ ದೊಡ್ಡೋರಿಂದ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಕುಡಿತಾರೆ. ಸಮ್ಮರ್ಗಂತೂ ಹೇಳಿ ಮಾಡಿಸಿರೋ ಜ್ಯೂಸ್ ಇದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಲಾಸ್ಗಳಿಗೆ ಹಾಕೊಂಬಿಡೋಣ. ನೋಡಿ, ಈ ಥರ ಗ್ಲಾಸ್ಗಳಿಗೆಲ್ಲ ಸರ್ವ್ ಮಾಡಿಕೊಂಡು
ಇಲ್ಲಿ ನಾನು ಸ್ವಲ್ಪ ಕರ್ಬೂಜ ಹಣ್ಣನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊಂಬಿಡೋಣ. ಮತ್ತು ಸ್ವಲ್ಪ ಡ್ರೈ ಫ್ರೂಟ್ನ ತೆಗೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಈ ಥರ ಗಾರ್ನಿಷ್ ಮಾಡಿಬಿಟ್ಟು ಕುಡಿತಾ ಇದ್ದರೆ ಸಖತ್ತಾಗಿರುತ್ತೆ. ಈ ಥರ ರುಚಿಯಾದ ರೆಸಿಪಿಗಳಿಗೆ ದಯವಿಟ್ಟು ಸುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.